ತಿರುಚಿಟ್ರಂಬಲಂ ಗುರುದೇವ. ತಿರುಚಿಟ್ರಂಬಲಂ. 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 ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಇವತ್ತೇನು ಸಂದೇಶ ಪ್ರಪಂಚಕ್ಕೆ? ಗುರುದೇವ, ಇವತ್ತು ಸೋಮವಾರ. ಸೋಮವಾರ, ಮನಸ್ಸಿನ ವಾರ. ಮನಸ್ಸಿನ ವಾರ. ಅಧಿಪತಿ ಶಿವ. ಸೋಮವಾರ ಶಿವ ಮನಸ್ಸಿಗೆ ಅಂದರೆ ಅದನ್ನು ಹಿಡಿತದಲ್ಲಿ ಇಟ್ಕೊಂಡಿರೋದು ಶಿವ ಅಂತ. ಖಂಡಿತವಾಗಿ. ಉಯಿಸ್ ಶಿವ. ಉಯಿಸ್ ಶಿವ ಆಗುತ್ತದೆ. ಶಿವ ಅಂದರೆ ಶಕ್ತಿ, ಎನರ್ಜಿ. ಅರ್ಥ ಆಯ್ತದ್ದು. ಶಿ ಅಂತ ಹೇಳಿದರೆ ನೀರು, ವಾ ಅಂತ ಹೇಳಿದರೆ ಗಾಳಿ, ಶಿ ಅಂತ ಹೇಳಿದರೆ ಜಲ, ವಾ ಅಂತ ಹೇಳಿದರೆ ವಾಯು. ಅರ್ಥ ಆಗ್ತದ? ಶಿವ ಅಂದರೆ ಯಾರು ಅಂತ ಕೇಳ್ತೀರಲ್ವ? ಶಿವ ಅಂದರೆ ಏನು ಅಂತ ಹೇಳಿದರೆ ನೀರು ಮತ್ತು ಗಾಳಿ. ನೀರು ಮತ್ತು ಗಾಳಿಯಲ್ಲಿ ಉಂಟಾಗುವ ಅಗ್ನಿ ಉಂಟಲ್ವ, ಉಂಟಾಗುವ ಬೆಂಕಿ ಉಂಟಲ್ವ, ಅದುವೇ ಶಿವ. ಆದ ಕಾರಣಕ್ಕೆ ಶಕ್ತಿ ಅಂತ ಹೇಳೋದು. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ ಅಂತ. ಆಗ ಇದು ಮೂರು ಒಂದಕ್ಕೊಂದು ಯಾವಾಗಲೂ ಜೊತೆಯಲ್ಲೇ ಇರುವುದು, ಬಿಟ್ಟು ಇಲ್ಲದೇ ಇರುವಂಥದ್ದು. ಅರ್ಥ ಆಯ್ತಲ್ವ? ಯಾವುದು? ಈ ಮೂರು ವಿಚಾರ: ಅಗ್ನಿ, ವಾಯು, ಜಲ. ವಾಯುವಲ್ಲಿ ನೋಡಿದರೂ ಜಲ ಉಂಟು, ಅಗ್ನಿ ಉಂಟು. ಜಲದಲ್ಲಿ ನೋಡಿದರೂ ವಾಯು ಉಂಟು, ಅಗ್ನಿ ಉಂಟು. ಅರ್ಥ ಆಯ್ತಲ್ವ? ಅಗ್ನಿಯಲ್ಲಿ ನೋಡಿದರೂ ವಾಯು ಉಂಟು, ಜಲ ಉಂಟು. ಎಲ್ಲದರಲ್ಲೂ ಎಲ್ಲವೂ ಉಂಟು. ಅದರ ಪ್ರಮಾಣಗಳು ಹೆಚ್ಚಾಗುವಾಗ ಅದಾದ ರೀತಿಯಲ್ಲಿ ಅದರ ಪ್ರಮಾಣಗಳು. ಅರ್ಥ ಆಯ್ತಲ್ವ? ವಾಯುವಿನ ಪ್ರಮಾಣ ಹೆಚ್ಚಾಗುವಾಗ, ವಾಯುವಿನ ಅಣು, ಸೂಕ್ಷ್ಮವಾದ ಅಣುಗಳು ಹೆಚ್ಚಾಗುವ ಸಮಯದಲ್ಲಿ ವಾಯುವಾಗಿ ಪರಿವರ್ತನೆ ಆಗ್ತದೆ. ನೀರಿನ ಅಣು ಹೆಚ್ಚಾಗುವ ಸಮಯದಲ್ಲಿ ಅದರ ಪ್ರಭಾವ ಹೆಚ್ಚಾದಾಗ ಅದು ನೀರಾಗಿ ಪರಿವರ್ತನೆ ಆಗ್ತದೆ. ಅಗ್ನಿಯ ಪ್ರಮಾಣ ಹೆಚ್ಚಾಗುವ ಸಮಯದಲ್ಲಿ, ಅರ್ಥ ಆಯ್ತಲ್ವ? ಅಗ್ನಿಯ ಪ್ರಮಾಣ ಹೆಚ್ಚಾಗುವ ಸಮಯದಲ್ಲಿ ಅಗ್ನಿಯಾಗಿ ಪರಿವರ್ತನೆ ಆಗ್ತದೆ. ಆಗ ಶಿವ ಎಂಬುದೆಷ್ಟು ಸೂಕ್ಷ್ಮ ಅಂತ ಹೇಳೋದಿಲ್ಲ ಅಲ್ವಾ? ಶಿವ ಎಂಬುದೆಷ್ಟು ಸೂಕ್ಷ್ಮವಾದ ವಿಚಾರ. ಎಲ್ಲೆಲ್ಲಿ ಬೇಕಾಗ್ತದೆ ಶಿವ? ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವ. ಅಗ್ನಿ ಎಲ್ಲೆಲ್ಲ ನಮಗೆ ಬೇಕಾಗ್ತದೆ? ಗಾಳಿ, ನೀರು ಎಂಬುದು ಸರ್ವಸಾಧಾರಣವಾಗಿ ನಮಗೆ ಎಲ್ಲ ಕಡೆ ಸಿಗ್ತದೆ, ಕಣ್ಣೆದುರಿರ್ತದೆ. ಅಗ್ನಿ ಯಾವಾಗಲೂ ಕಣ್ಣೆದುರಿರ್ತದ? ಇಲ್ಲ. ಆಗ ಎಲ್ಲರಿಗಿಂತ ಶುದ್ಧ ಯಾವುದು? ಅಗ್ನಿ. ಗಂಗೆ ಶುದ್ಧವ, ಅಗ್ನಿ ಶುದ್ಧವ ಅಂತ ಕೇಳಿದರೆ ಅಗ್ನಿ ಶುದ್ಧ. ಅಗ್ನಿ ಎಲ್ಲ ಭಸ್ಮವೇ ಮಾಡೋದು, ಎಲ್ಲ ಟೋಟಲ್ ಫಿನಿಶ್, ಬೇರೆ ಏನಿಲ್ಲ. ಅಗ್ನಿಯ ಸಹಾಯದಿಂದ ಪರಿವರ್ತನೆ ಆಗೋದು. ಅಗ್ನಿಯೊಳಗೆ ಬಿದ್ದರೆ ಅದು ಭಸ್ಮ. ಅರ್ಥ ಆಯ್ತಾ? ಅಗ್ನಿಯ ಸಹಾಯದಿಂದ ಪರಿವರ್ತನೆ ಆಗೋದು. ಅರ್ಥ ಆಗ್ತದೆ? ಅಗ್ನಿಯ ಸಹಾಯದಿಂದ ಪರಿವರ್ತನೆ ಆಗೋದು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ನಮಗೆ ಅರ್ಥ ಆಗ್ತದೆ. ಆಗ ಶಿವ ಎಂಬುದು ಎಷ್ಟು ಸತ್ಯ. ನಾವಿಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದರೆ ಆ ಶಿವನ ಸಹಕಾರ ಬೇಕೇ ಬೇಕಲ್ವ? ಅಲ್ವಾ? ಆ ಸೂರ್ಯನ ಕಿರಣ ಇಲ್ಲದಿದ್ದರೆ, ಸೂರ್ಯ ಇಲ್ಲದಿದ್ದರೆ ಭೂಮಿಯಲ್ಲಿ ಹೇಗೆ ನಾವು ಜೀವನ ಮಾಡೋದು? ಅಲ್ವಾ? ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯ? ಆಗುವುದಿಲ್ಲ. ಒಂದು ಒಲೆಯಲ್ಲಿ ಬೆಂಕಿ ಹುರಿಯದಿದ್ದರೆ ನಾವು ಹೇಗೆ ಅಡುಗೆ ಮಾಡಿ ಊಟ ಮಾಡೋದು? ಒಂದು ಒಲೆಯಲ್ಲಿ ಬೆಂಕಿ ಹುರಿಯದಿದ್ದರೆ, ಈಗ ಗ್ಯಾಸ್ ಸ್ಟವ್ ಬಂದಿದೆ, ಇಂಡಕ್ಷನ್ ಸ್ಟವ್, ಕರೆಂಟ್ ಸ್ಟವ್ ಬಂದಿದೆ, ಎಲ್ಲ ಬಂದಿದೆ. ಈಗ ಬರಲಿ, ತೊಂದರೆ ಇಲ್ಲ. ಆದರೂ ಅದರಲ್ಲಿ ಇರೋದು ಅಗ್ನಿ ಅಲ್ವ? ಅದರಲ್ಲಿರೋದು ಕರೆಂಟ್ ಅಂದರೆ ಅಗ್ನಿ ಅಲ್ವ? ಆ ಅಗ್ನಿ ಇಲ್ಲದೆ ಹೇಗೆ ಅನ್ನ ಬೈಯುವುದು? ಅಗ್ನಿ ಇಲ್ಲದೆ ಹೇಗೆ ನೀರು ಬಿಸಿಯಾಗುವುದು? ಆಗ ಅಗ್ನಿ ಎಷ್ಟು ಮುಖ್ಯ ಅಲ್ವ? ಆಗ ಶಿವ ಎಷ್ಟು ಮುಖ್ಯ ಅಲ್ವ? ಊಹಿಸ್ತು ಶಿವ. ಆಲೋಚನೆ ಮಾಡಿ, ಶಿವ ಯಾರು ಅಂತೇಳಿ. ಎಲ್ಲಿದ್ದಾನೆ ಶಿವ? ಹೇಗಿದ್ದಾನೆ ಶಿವ? ಯಾವ ರೀತಿ ಇದ್ದಾನೆ ಶಿವ? ನಮ್ಮ ಒಳಗೆ ಅಗ್ನಿ ಉಂಟು, ಸೂಕ್ಷ್ಮವಾಗಿ ಅಗ್ನಿ ಉಂಟು. ಆ ಅಗ್ನಿ ಇರುವ ಕಾರಣದಾನೆ ನಾವಿಷ್ಟು ಚೆನ್ನಾಗಿರೋದು. ಜ್ಯೋತಿ ಇರುವ ಕಾರಣದಾನೆ ನಾವಿಷ್ಟು ಚೆನ್ನಾಗಿರೋದು. ಆ ಜ್ಯೋತಿ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ
ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಜ್ಯೋತಿಯ ಹೊರಗೆ ಇರುವುದು. ಆ ಜ್ಯೋತಿಗೂ ನಮಗೂ ಸಂಬಂಧ ಆದರೆ, ಆ ಜ್ಯೋತಿಗೂ ನಮಗೂ ಸಂಬಂಧ ಆದರೆ ಅಲ್ಲಿಗೆ ಮತ್ತೆ ಮುಗೀತು ವಿಚಾರ. ಜ್ಯೋತಿಯಲ್ಲಿ ಜ್ಯೋತಿ ಮಿಕ್ಸ್ ಆದರೆ ಯಾವ ಜ್ಯೋತಿ ಅಂತ ಹೇಳೋದು? ಹಾಂ, ಯಾವ ಜ್ಯೋತಿ ಅಂತ ಹೇಳೋದು? ಜೀವಾತ್ಮ ಪರಮಾತ್ಮ ಹತ್ರ ಹೋಗಿ ಸೇರಿಕೊಂಡಿತ್ತು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಜ್ಯೋತಿಯಲ್ಲಿ ಜ್ಯೋತಿ ಸೇರಿದರೆ ಏನಾಗ್ತದೆ ಅಂತ ಹೇಳಿದರೆ ಅರುಳ್ ಪರಂ ಜ್ಯೋತಿ ಆಗ್ತದೆ. ಜ್ಯೋತಿಯಲ್ಲಿ ಜ್ಯೋತಿ ಸೇರಿದರೆ ಮುಗೀತಲ್ಲಿಗೆ ವಿಷಯ. ಹಾಗೆ ಶಿವನಿಂದ ನಾವು ಬಂದಿದ್ದೇವೆ, ಶಿವನ ಹತ್ರ ಹೋಗಿ ಸೇರಬೇಕು. ಶಿವ ಎಲ್ಲರಿಗೂ ಬೇಕಾದವನು. ನಮ್ಮ ಉದರದಲ್ಲಿ ಅಗ್ನಿ ಇಲ್ಲದಿದ್ದರೆ ಖಂಡಿತವಾಗಿಯೂ ನಾವು ಮಾಡಿದ ಊಟ, ಆಹಾರ, ನಾವೇನೆಲ್ಲ ಸೇವಿಸ್ತೇವೆ ಅದು ಕರಗಲಿಕ್ಕೆ ಸಾಧ್ಯವಿಲ್ಲಲ್ಲ. ಅದು ಬೇಕೇ ಬೇಕಲ್ಲ ಅಲ್ಲಿ. ನೀರು ಹೇಗೆ 70 ಭಾಗ, ಅರ್ಥ ಆಯ್ತಲ್ವ? ಗಾಳಿ ಜೀವನ ಪರ್ಯಂತ, ಅದನ್ನು ತೂಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೇ ಭಾಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅವನವನ ದೇಹ ಪ್ರಕೃತಿಗೆ ಸಂಬಂಧಪಟ್ಟು. ಆರೋಗ್ಯ ಸಮಸ್ಯೆ ಇದ್ದವನಿಗೊಂದು ರೀತಿ, ಒಳ್ಳೆ ಬ್ರಹ್ಮಚಾರ್ಯದಲ್ಲಿದ್ದವನಿಗೆ ಇನ್ನೊಂದು ರೀತಿ, ಮಧ್ಯಮ ಸ್ಥಿತಿಯಲ್ಲಿದ್ದವನಿಗೆ ಇನ್ನೊಂದು ರೀತಿ. ಅಂತೂ ಇಂತೂ ಶ್ವಾಸ ಇರಲೇಬೇಕು, ಯಾವುದೋ ಒಂದು ರೀತಿಯಲ್ಲಿ ಶ್ವಾಸ ಇರಲೇಬೇಕು. ಅರ್ಥ ಆಯ್ತಲ್ಲ? ಈ ಶ್ವಾಸ ಮತ್ತು ನೀರು ಇರಬೇಕು ಅಂತ ಹೇಳಿದರೆ ನಮ್ಮ ಒಳಗೆ ಅಗ್ನಿ ಇರಬೇಕು. ಈ ಅಗ್ನಿ ಇದನ್ನು ಎಳ್ಕೊಳ್ಳೋದು, ಈ ಜ್ಯೋತಿ ಇದನ್ನು ಎಳ್ಕೊಳ್ಳೋದು, ಈ ಜ್ಯೋತಿ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡದ್ದು. ಅದೇ ರೀತಿ ಭೂಮಿ ಇವತ್ತು ನಿಲ್ಲಬೇಕು ಅಂತ ಹೇಳಿದರೆ, ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಉಂಟು ಅಂತ ಹೇಳಿದರೆ, ಭೂಮಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಭೂಮಿಯ ನಡುವಿನಲ್ಲಿರುವುದು ಅಗ್ನಿ. ಈ ಅಗ್ನಿ ಮಾಡೋ ಕೆಲಸ ಎಲ್ಲ ವಿಚಾರ. ಆ ಅಗ್ನಿ ಸೂಕ್ಷ್ಮ ಆಗ್ತಾ ಏನಾಗ್ತದೆ ಅಂತ ಹೇಳಿದರೆ, ತನ್ನ ಒಳಗೆ ಆ ಸೂಕ್ಷ್ಮದಿಂದ ತನ್ನ ಒಳಗೆ ಎಲ್ಲ ಬ್ರಹ್ಮಾಂಡವನ್ನೇ ತೋರಿಸಿಕೊಳ್ತದೆ ಈ ಅಗ್ನಿ. ಅರ್ಥ ಆಯ್ತಲ್ಲ? 3 ವಿಧವಾಗಿ ಹೇಳಿದ್ದಾರೆ ಅಂತ ಹೇಳೋದು ಮನುಷ್ಯನ ಸ್ಥಿತಿಯನ್ನು, ಯಾವ ರೀತಿಯಲ್ಲಿ ನೋಡಿದರೂ ಕೂಡ. ಅರ್ಥ ಆಯ್ತಲ್ವ? ನೀರಿಗೆ ಸಂಬಂಧಪಟ್ಟು, ವಾಯುವಿಗೆ ಸಂಬಂಧಪಟ್ಟು, ಅಗ್ನಿಗೆ ಸಂಬಂಧಪಟ್ಟು ಇರುವಂಥ ನಾಡಿ, 3 ನಾಡಿ. ಆ 3 ನಾಡಿಯಲ್ಲಿ ಸುಷುಮ್ನ ನಾಡಿ ಅಂದರೆ ಅಗ್ನಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಯಾವಾಗಲೂ ನೋಡಿದರೂ ಬಿಸಿಯೇ, ಅದು ನಮಗೆ ಹೇಳಲಿಕ್ಕೆ ಸುಲಭ. ಅರ್ಥ ಆಯ್ತಲ್ವ? ಈ ಪಾದರಸ ಗೊತ್ತಾ? ಪಾದರಸ. ಈ ಪಾದರಸವನ್ನು ನಾವು ಸ್ವಲ್ಪ ಕೈಯಲ್ಲಿ ಹಿಡಿದು ಸ್ವಲ್ಪ ಪಾದರಸ ಗಟ್ಟಿ ಮಾಡಬೇಕು, ಅದನ್ನು ಸ್ವಲ್ಪ ಉಜ್ಜಿ ನೋಡಬೇಕು, ಬೆಂಕಿ ಬರ್ತದೆ. ಅರ್ಥ ಆಗ್ತದೆ? ಹಾಂ, ಆ ರೀತಿಯಾಗಿ ಸೂಕ್ಷ್ಮವಾಗಿರ್ತದೆ ಅದು, ಅಷ್ಟು ಬಿಸಿ. ಈ ಸೋಲರ್ ಬರ್ತಲ್ಲ, ಸೋಲರ್, ಆ ಸೋಲರ್ನ ಒಳಗಿರುವುದೇನು? ಪಾದರಸ ತಾನೆ. ಅದು ಬಿಸಿ ಆಗಬೇಕಾದ್ರೆ ಆ ಸೂರ್ಯನ ಕಿರಣವನ್ನು ಹೀರಿಕೊಂಡು ಅದು ಬಿಸಿ ಮಾಡಿ ನಮಗೆ ಬಿಸಿ ನೀರಾಗಿ ಮಾಡಿ ಕೊಡ್ತದೆ. ಅದೇ ರೀತಿ ತನ್ನ ಒಳಗೆ ಆ ಕಾಸ್ಮಿಕ್ ಎನರ್ಜಿ ಎಂಬುದು, ಪ್ರಪಂಚ ಶಕ್ತಿ ಎಂಬುದು, ಆ ದೈವಿಕ ಶಕ್ತಿ ಎಂಬುದು ತನ್ನ ಒಳಗೆ ಹೀರಿಕೊಳ್ಳಲಿಕ್ಕೆ ಆಗ್ತದೆ. ಪ್ರತಿಯೊಬ್ಬನಿಗೂ ಹೀರಿಕೊಳ್ಳಲಿಕ್ಕೆ ಆಗ್ತದೆ. ಅದು ಕೊಡುವಷ್ಟು ಕೊಡ್ತಾನೇ ಇದೆ, ಅದು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಸೂಕ್ಷ್ಮತೆ ಬೇಕು ಅಂತ ಹೇಳಿದರೆ, ಆ ಶಿವ ಅಂದರೆ ಯಾರು ಅಂತ ತಿಳಿಬೇಕು ಅಂತ ಹೇಳಿದರೆ, ಅರ್ಥ ಆಯ್ತಲ್ಲ? ಶಿವ ಅಂದರೆ ಯಾರು ಅಂತೇಳಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಈ ಸೋಲಾರ್ ಸಿಸ್ಟಮ್, ಅರ್ಥ ಆಯ್ತಲ್ಲ? ಈಗ ಹಸು ಇದೆ ಅಲ್ವಾ, ಹಸುಗಳು, ಆ ಹಸುಗಳಿಗೆ ಈ ಶಕ್ತಿ ಇದೆ, ಸೂರ್ಯನ ಕಿರಣವನ್ನು ಹಿಡಿದಿಡುವ ಶಕ್ತಿ ಇದೆ. ಆದ ಕಾರಣ ಹಸುವಿನಲ್ಲಿ ಬರುವ ಎಲ್ಲ ವಿಚಾರಗಳು ಪವಿತ್ರವಾದದ್ದು ಅಂತ ಹೇಳೋದು. ಅರ್ಥ ಆಯ್ತಲ್ಲ? ಗಿಡ ಮರಗಳು ಸೂರ್ಯನ ಕಿರಣವನ್ನು ಹಿಡಿದಿಟ್ಟುಕೊಳ್ತವೆ. ಅರ್ಥ ಆಯ್ತಲ್ಲ? ಆದ ಕಾರಣ ಅದು ಆಮ್ಲಜನಕವನ್ನು ರಿಲೀಸ್ ಮಾಡ್ತದೆ. ಅರ್ಥ ಆಯ್ತಲ್ಲ? ಒಳ್ಳೆಯ ಶುದ್ಧವಾದ ಅಮೃತ ಗಾಳಿಯನ್ನು ಬಿಡ್ತದೆ ಅದು, ಯಾವುದು? ಹಸುಗಳು. ಮತ್ತು ಈಗಿನ ಎಂಥ ಸ್ಪೆಷಲ್ ಹಸು ಅಲ್ಲ ಇದೆ, ಅದಲ್ಲ. ಈ ನಾಟಿ ಹಸು ಇದೆಯಲ್ಲ, ನಾಟಿ ಹಸು, ಅದರಲ್ಲಿ ಈ ಸತ್ಯವನ್ನು ತಿಳಿಬೋದು. ಪ್ಯೂರ್ ನಾಟಿ ಹಸು, ಈ ಊರಿನ ಹಸುಗಳು ಅಂತ ಇದೆಯಲ್ಲ, ಅದರಲ್ಲಿ ಈ ಶಕ್ತಿ ಇದೆ. ಒಂದು ವಿಷಯ ಅರ್ಥ ಆಗ್ತಾ ಹೇಳುದು. ಹಾಗೆ ಈ ಸುಷುಮ್ನ ನಾಡಿ ಎಂಬುವ ವಿಚಾರದಲ್ಲಿ ಆ ರೀತಿ ಬಿಸಿಯೇ ಆಗ್ತದೆ. ಆ ಬಿಸಿ 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 ಅಂದರೆ ಅಷ್ಟು ಬಿಸಿ ಆಗ್ತದೆ, ಅದೆಲ್ಲ ತಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಬಾಯಲ್ಲಿ ಹೇಳ್ಬೋದಷ್ಟೇ, ಅನುಭವಿಸಿದವರಿಗೆ ಭಾಳ ಕಷ್ಟ ಉಂಟು, ಅದನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇದೇ ರೀತಿ ಅಂತೇಳಿ ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಮಯಕ್ಕೆ ಹೇಗೆ ಬರ್ತದೆ ಹಾಗೆ ವರ್ಣನೆ ಮಾಡಿಕೊಂಡು ಹೋಗ್ಬೇಕಷ್ಟೇ. ಅರ್ಥ ಆಯ್ತಲ್ವ? ಹಾಗೆಯೇ ನಮ್ಮ ಸುಷುಮ್ನ ನಾಡಿ ಬಿಸಿಯಾಗುವ ಸಮಯದಲ್ಲಿ, ಬಿಸಿಯಾಗುವುದಂದರೆ ಏನು ಅರ್ಥ?
ಈಗ ಗಂಡು ಹೆಣ್ಣು ಸೇರ್ತಾರೆ ಅಲ್ವಾ, ಮಿಲನ ಆಗ್ತಾರೆ. ಮಿಲನ ಆಗುವ ಸಮಯದಲ್ಲಿ ವೀರ್ಯ ಎಂಬುದು ಸರಿಯಾದ ಸ್ಥಿತಿಯಲ್ಲಿ ಇದ್ದರೆ, ಆ ವೀರ್ಯದ ಕ್ವಾಂಟಿಟಿ, ಆ ವೀರ್ಯದ ಶಕ್ತಿ ಸರಿಯಾದ ರೀತಿಯಲ್ಲಿದ್ದು ಆ ಬ್ರಹ್ಮಚರ್ಯದಲ್ಲಿ ಆ ವ್ಯಕ್ತಿ ಜೀವನ ಮಾಡ್ತಾ ಇದ್ದರೆ, ಆ ವೀರ್ಯ ಹೊರಗೆ ಬರುವಾಗ ಅಷ್ಟು ಬಿಸಿ 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 ಬಿಸಿಯಾಗಿರ್ತದೆ. ಇದನ್ನು ಅನುಭವಿಸಿದವರು ಇರ್ಬೋದು, ಹೇಳೋದು ವಿಚಾರ. ಹಾಗಾದರೆ ಹೊರಗೆ ಬರುವಾಗ ಅಷ್ಟು ಬಿಸಿ ಇದ್ದರೆ ಒಳಗೆ ಹೋಗುವಾಗ ಎಷ್ಟು ಬಿಸಿ ಆಗ್ಬೋದು ಅಂತ ನೀವೇ ಆಲೋಚನೆ ಮಾಡಿ. ಸುಲಭದಲ್ಲಿ ಹೇಳೋದು, ಅರ್ಥ ಆಗುವ ರೀತಿಯಲ್ಲಿ ಹೇಳೋದು. ಇದು ವಿಜ್ಞಾನ ಅಲ್ಲ, ಇದು ಅನುಭವ. ಇದು ಅನುಭವ, ವಿಜ್ಞಾನ ಅಲ್ಲ. ಈಗ ಸೋಲಾರ್ ಅದೆಲ್ಲ ಹೇಳಿದೆಲ್ಲ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟು ಹೇಳಿದಂಥ ವಿಚಾರ. ಅರ್ಥ ಆಯ್ತಲ್ವ? ಅದೇ ರೀತಿ ತನ್ನ ಒಳಗಿರೋ ಜ್ಯೋತಿ ಯಾವಾಗ ಅದು ಮೇಲ್ಮುಖವಾಗಿ ಹೋಗ್ತದೆ, ಯಾಕೆಂದರೆ ಎಲ್ಲ ಜ್ಯೋತಿ ಇರುವುದು ನಮ್ಮ ವೀರ್ಯದಲ್ಲಿ ಅಂತ ಹೇಳೋದು. ವೀರ್ಯದಲ್ಲಿ ಅಡಗಿರುವುದು. ಅದರೊಳಗೆ ಸಣ್ಣ ಸೂಕ್ಷ್ಮವಾದ ಜ್ಯೋತಿ ಉಂಟು. ಆ ಜ್ಯೋತಿ ಇರುವ ಕಾರಣ ಅದಕ್ಕೆ ಜೀವ ಇರೋದು. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಜ್ಯೋತಿ ಮೇಲ್ಮುಖವಾಗಿ ಹೋಗುವಾಗ, ಮೇಲ್ಮುಖವಾಗಿ ಹೋಗಿ 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 ಮೇಲ್ಮುಖವಾಗಿ ಹೋಗುವಾಗ ಅನೇಕ ರೀತಿಯ ಅನುಭವಗಳಾಗ್ತದೆ. ಅನೇಕರು ಹುಚ್ಚರಾಗ್ತಾರೆ, ಅನೇಕರು ಯಾವ್ಯಾವ ರೀತಿಯೆಲ್ಲ ಹೋಗ್ತಾರೆ. ಎಷ್ಟೋ ಕೋಟಿಯಲ್ಲಿ ಒಬ್ಬ ಅದರಲ್ಲಿ ಗೆಲ್ತಾನೆ. ಈ ಸಾಧನೆ ಮಾಡೋದು ಸಾಧನೆ ಮಾಡೋದು ಸಾಧನೆ ಮಾಡೋದು ಅಂತ ಹೇಳ್ತಾರಲ್ವ. ಸಾಧನೆ ಮಾಡಿ ಮಾಡಿ ಆಗೋದೇನು ಗೊತ್ತಾ? ಕೊನೆಗೆ ಒಂದು ತಲೆ ಸರಿಯಿಲ್ಲದೆ ಆಗೋದು, ಇಲ್ಲದೆ ಹಾಸ್ಪಿಟ್ಲಿಗೆ ಹೋಗೋದು, ಇಲ್ಲದೆ ಏನೋ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿಬಿಡೋದು. ಆ ಸಾಧನೆ ಸರಿಯಾದ ರೀತಿಯಲ್ಲಿ ಸಾಧನೆ ಆದರೆ ಮಾತ್ರ ಸಾಧನೆ. ಆ ಸಾಧನೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತೇಳಿದರೆ ಅದಕ್ಕೊಂದು ಗುರುವಿನ ಅವಶ್ಯಕತೆ ಬಹಳ ಮುಖ್ಯ. ಇದು ಖುಷಿ ಬಂದಾಗೆ ಮಾಡಿಕೊಂಡು, ಖುಷಿ ಬಂದಾಗ ಇದ್ದುಕೊಂಡು ಯಾವ್ಯಾವ ರೀತಿಯಲ್ಲಿ ಇದ್ದರೆ ಇದೆಲ್ಲ ಆಗೋಗೋ ವಿಚಾರವೇ ಅಲ್ಲ. ಈ ಶಿವನನ್ನು ನೋಡೋದಂದ್ರೆ ಅಷ್ಟು ಸುಲಭ ವಿಚಾರ ಅಲ್ಲ ಅಂತ ಹೇಳೋದು ನಾನು. ಅರ್ಥ ಆಯ್ತಾ? ಹಾಂ. ಹಾಗೆ ಸುಷುಮ್ನ ನಾಡಿಯಲ್ಲಿ ಯಾವಾಗ ಒಂದು ಸಾಧಕನಿಗೆ, ಒಂದು ಯೋಗಿಗೆ, ಒಂದು ಜ್ಞಾನಿಗೆ ಆ ಪ್ರಾಣವಾಯು ಎಂಬುದು, ಆ ವೀರ್ಯವೆಂಬುದು ಮೇಲ್ಮುಖವಾಗಿ ಹೋಗ್ತದೋ ಆವಾಗ ಅವನಿಗೆ ಶಿವನ ಅನುಭವ, ಶಿವ ಅಂದರೆ ಏನು ಅಂತ ಹೇಳುವ ಅನುಭವ ತನ್ನಿಂದ ತಾನಾಗಿ ಗೊತ್ತಾಗ್ತದೆ. ಅರ್ಥ ಆಯ್ತಾ? ತನ್ನಿಂದ ತಾನಾಗಿ ಗೊತ್ತಾಗೋದು ಶಿವ ಅಂದರೆ ಏನು ಅಂತೇಳಿ. ಆ ಶಿವನನ್ನು ಪರಿಪೂರ್ಣವಾಗಿ ಅನುಭವಿಸೋ ಸಮಯದಲ್ಲಿ ಅವ ಬ್ರಹ್ಮಾಂಡಕ್ಕೆ ರೀಚ್ ಆಗಿರ್ತಾನೆ. ನಾವು ಶಾಸ್ತ್ರದಳಕ್ಕೆ ಮುಟ್ಟಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಎಲ್ಲ ವಿಷಯವನ್ನು ತಿಳಿದು ಬೇಕಾದರೆ ಬರ್ಬೋದು, ಇಲ್ಲದ್ರೆ ಹಾಗೆ ಹೋಗ್ಬೋದು. ಶಿವನನ್ನು ಗೊತ್ತಾದರೆ ಆಗೋ ಕೆಲಸ ಒಂದೇ. ಶಿವನನ್ನು ಪರಿಪೂರ್ಣವಾಗಿ ಗೊತ್ತಾದರೆ ಆಗುವ ಕೆಲಸ ಒಂದೇ ಆಗೋದು. ಜೀವಂತವಾಗಿದ್ದರೂ ನಶ್ವರ ಸ್ಥಿತಿಯಲ್ಲಿ ಬದುಕುವುದು. ಶಿವ ಅಂದರೆ ಏನು ಅಂತ ಗೊತ್ತಾಯಿತು. ಏನಿಲ್ಲ ಈ ಪ್ರಪಂಚದಲ್ಲಿ, ಯಾರಿಗೂ ಯಾರಿಲ್ಲ, ಯಾವ ಸಂಬಂಧವೂ ಇಲ್ಲ. ಅರ್ಥ ಆಯ್ತಲ್ವ? ಶುಭವಾಗ ಬೇರೆ ಅಂತ ಹೇಳಲಿಕ್ಕಿದೆ. ಗುರುವೇ ಶರಣಂ. ಸರಿ, ಶುಭಮಸ್ತು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ.